ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಇಷ್ಟೆಲ್ಲ ಪರಂಪರೆ ನಮ್ಮಲ್ಲಿ ಇರ್ಬೋದು, ಆದ್ರೆ ಇದನ್ನ ಮುಂದಿನ ಪೀಳಿಗೆ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತೇ? ವಿವೇಕಾನಂದರು ಹೇಳ್ತಾರೆ, ವೇನ್ ಇಸ್ ಯುವರ್ ಬರ್ತ್ ಅಂಡ್ ಡಾನ್ಸ್ ಇಫ್ ಯು ಆರ್ ನಾಟ್ ಕೇಪಬಲ್ ಇನಫ್ ಟು ಪ್ರೊಟೆಕ್ಟ್ ಇಟ್ ಅಂತ. ಅಂದ್ರೆ ನಿನ್ನ ಪರಂಪರೆ ಎಷ್ಟೇ ಶಕ್ತವಾಗಿರ್ಬೋದು, ನಿಮ್ಮ ಪೂರ್ವಜರು ಎಷ್ಟೇ ಧವಳ ತೇಜಸ್ಸಿನೊಂದಿಗಿರ್ಬೋದು, ಅದೇ ಪರಂಪರೆಯನ್ನ ನಿಮ್ಮ ಕೈಯಲ್ಲಿ ಮುಂದಿನ ಪೀಳಿಗೆ ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ನಿಮ್ಮ ಎಲ್ಲಾ ವಂಶಸ್ಥ ಹೆಮ್ಮೆ ವ್ಯರ್ಥ ಅಂತ. ನಮ್ಮ ಪೂರ್ವಜರು ಎಂತವರೇ ಆಗಿರ್ಬೋದು, ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ಪರಶುರಾಮನ ವಂಶಸ್ಥರು ನಾವು, ಪರಶುರಾಮರು ಇದೇ ಧರ್ಮದಲ್ಲಿ ಹುಟ್ಟಿದ್ದು, ಅದೇ ಧರ್ಮದಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಆದ್ರೆ ಇದೇ ಹೆಮ್ಮೆಯನ್ನ, ಇದೇ ಶ್ರೇಷ್ಠತೆಯನ್ನ ಮುಂದಿನ ಪೀಳಿಗೆ ಕೊಡ್ಲಿಲ್ಲ ಅಂದ್ರೆ ಎಲ್ಲವೂ ನಾಶದ ಅಂಚಿಗೆ ಬಂದು ತಲುಪಲಿರುತ್ತೆ. ನಾನು ಇಷ್ಟೊತ್ತು ಹೇಳಿದಂತೆ ಇತಿಹಾಸ ಯಾವುದೋ ಮತಪಂಥದವರದಲ್ಲ. ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಪ್ರತಿಯೊಬ್ಬರ ರಕ್ತದ ಕಡಕಡದಲ್ಲಿ ಹರಿಯುವಂತ ಚರಿತ್ರೆ ಇದು. ನಿಮ್ಮ ಇತಿಹಾಸ ಇದು, ನಮ್ಮ ಪೂರ್ವಜರ ಕಥೆಗಳಿವು. ಇದನ್ನ ಮುಂದಿನ ಪೀಳಿಗೆ